ಆಗಲೇ ಹೇಳ್ತಾ ಇದ್ದೆ ವೀಕ್ಷಕರೇ, ಎಲ್ಲೆಲ್ಲಿ ಪೆಟ್ರೋಲ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ನೋಡ್ತಾ ಹೋದರೆ ಭಾರತದಲ್ಲಿ ಈಗ ಪೆಟ್ರೋಲ್ನ ಬೆಲೆ ₹2.30 ಜಾಸ್ತಿ ಆಗಿದೆ. ಈಗ ನೀವು 1 ಲೀಟರ್ಗೆ ಕೊಡುವಂತಹ ದುಡ್ಡೇನಿದೆ ಅದರ ಮೇಲೆ ₹2.30 ಹೆಚ್ಚುವರಿಯಾಗಿ ಕೊಡಬೇಕಾಗಿದೆ. ₹2.30 ಜಾಸ್ತಿ ಆಗಿದೆ ನಮ್ಮ ದೇಶದಲ್ಲಿ, ಭಾರತದಲ್ಲಿ. ಇನ್ನು ಲಾವೋಸಲ್ಲಿ ಪರ್ಸೆಂಟೇಜ್ 32.99% ಜಾಸ್ತಿ ಆಗಿದೆ. ಉದಾಹರಣೆಗೆ ಲಾವೋಸಲ್ಲಿ 1 ಲೀಟರ್ ಪೆಟ್ರೋಲ್ಗೆ ₹100 ಕೊಡ್ತಾ ಇದ್ರಿ ಅಂತಂದರೆ ಈಗ ₹132.99 ಕೊಡಬೇಕು, ಅಷ್ಟು ಜಾಸ್ತಿ ಆಗಿರೋದು. ಆಸ್ಟ್ರೇಲಿಯಾದಲ್ಲಿ 32.43% ಪೆಟ್ರೋಲ್ನ ದರ ಜಾಸ್ತಿ ಆಗಿದೆ. ವಿಯೆಟ್ನಾಮಲ್ಲಿ 32% ಜಾಸ್ತಿ ಆಗಿದೆ. ಪಾಕಿಸ್ತಾನದಲ್ಲಿ 25%, ಅಮೆರಿಕಾದಲ್ಲಿ 23.56%, ಜರ್ಮನಿಯಲ್ಲಿ 12.64% ಪೆಟ್ರೋಲ್ನ ದರ ಜಾಸ್ತಿ ಆಗಿದೆ. ಲೆಬನಾನ್ನಲ್ಲಿ 11.76%, ಚೀನಾದಲ್ಲಿ ನೋಡಿ ಕಡಿಮೆ 10.37%, ಫ್ರಾನ್ಸಲ್ಲಿ 9.80%, ಟರ್ಕಿಯಲ್ಲಿ 7.69%, ಇದಕ್ಕಿಂತ ಕಡಿಮೆ. UAEಯಲ್ಲಿ ₹7.14 ಅಥವಾ 7.14. ಈ ರೀತಿ ಪೆಟ್ರೋಲ್ನ ದರ ಏರಿಕೆ ಆಗಿರುವಂಥದ್ದು ಆಯಾ ದೇಶಗಳಲ್ಲಿ. ಇನ್ನು ನೆಕ್ಸ್ಟ್ ಆಗಲೇ ಹೇಳ್ತಾ ಇದ್ದೆ ವೀಕ್ಷಕರೇ, ಎಲ್ಲೆಲ್ಲಿ ಪೆಟ್ರೋಲ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ನೋಡ್ತಾ ಹೋದರೆ ಭಾರತದಲ್ಲಿ ಈಗ ಪೆಟ್ರೋಲ್ನ ಬೆಲೆ ₹2.30 ಜಾಸ್ತಿ ಆಗಿದೆ. ಈಗ ನೀವು 1 ಲೀಟರ್ಗೆ ಕೊಡುವಂತಹ ದುಡ್ಡೇನಿದೆ ಅದರ ಮೇಲೆ ₹2.30 ಹೆಚ್ಚುವರಿಯಾಗಿ ಕೊಡಬೇಕಾಗಿದೆ. ₹2.30 ಜಾಸ್ತಿ ಆಗಿದೆ ನಮ್ಮ ದೇಶದಲ್ಲಿ, ಭಾರತದಲ್ಲಿ. ಇನ್ನು ಲಾವೋಸಲ್ಲಿ ಪರ್ಸೆಂಟೇಜ್ 32.99% ಜಾಸ್ತಿ ಆಗಿದೆ. ಉದಾಹರಣೆಗೆ ಲಾವೋಸಲ್ಲಿ 1 ಲೀಟರ್ ಪೆಟ್ರೋಲ್ಗೆ ₹100 ಕೊಡ್ತಾ ಇದ್ರಿ ಅಂತಂದರೆ ಈಗ ₹132.99 ಕೊಡಬೇಕು, ಅಷ್ಟು ಜಾಸ್ತಿ ಆಗಿರೋದು. ಆಸ್ಟ್ರೇಲಿಯಾದಲ್ಲಿ 32.43% ಪೆಟ್ರೋಲ್ನ ದರ ಜಾಸ್ತಿ ಆಗಿದೆ. ವಿಯೆಟ್ನಾಮಲ್ಲಿ 32% ಜಾಸ್ತಿ ಆಗಿದೆ. ಪಾಕಿಸ್ತಾನದಲ್ಲಿ 25%, ಅಮೆರಿಕಾದಲ್ಲಿ 23.56%, ಜರ್ಮನಿಯಲ್ಲಿ 12.64% ಪೆಟ್ರೋಲ್ನ ದರ ಜಾಸ್ತಿ ಆಗಿದೆ. ಲೆಬನಾನ್ನಲ್ಲಿ 11.76%, ಚೀನಾದಲ್ಲಿ ನೋಡಿ ಕಡಿಮೆ 10.37%, ಫ್ರಾನ್ಸಲ್ಲಿ 9.80%, ಟರ್ಕಿಯಲ್ಲಿ 7.69%, ಇದಕ್ಕಿಂತ ಕಡಿಮೆ. UAEಯಲ್ಲಿ ₹7.14 ಅಥವಾ 7.14. ಈ ರೀತಿ ಪೆಟ್ರೋಲ್ನ ದರ ಏರಿಕೆ ಆಗಿರುವಂಥದ್ದು ಆಯಾ ದೇಶಗಳಲ್ಲಿ. ಇನ್ನು ನೆಕ್ಸ್ಟ್ ಆಗಲೇ ಹೇಳ್ತಾ ಇದ್ದೆ ವೀಕ್ಷಕರೇ, ಎಲ್ಲೆಲ್ಲಿ ಪೆಟ್ರೋಲ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ನೋಡ್ತಾ ಹೋದರೆ ಭಾರತದಲ್ಲಿ ಈಗ ಪೆಟ್ರೋಲ್ನ ಬೆಲೆ ₹2.30 ಜಾಸ್ತಿ ಆಗಿದೆ. ಈಗ ನೀವು 1 ಲೀಟರ್ಗೆ ಕೊಡುವಂತಹ ದುಡ್ಡೇನಿದೆ ಅದರ ಮೇಲೆ ₹2.30 ಹೆಚ್ಚುವರಿಯಾಗಿ ಕೊಡಬೇಕಾಗಿದೆ. ₹2.30 ಜಾಸ್ತಿ ಆಗಿದೆ ನಮ್ಮ ದೇಶದಲ್ಲಿ, ಭಾರತದಲ್ಲಿ. ಇನ್ನು ಲಾವೋಸಲ್ಲಿ ಪರ್ಸೆಂಟೇಜ್ 32.99% ಜಾಸ್ತಿ ಆಗಿದೆ. ಉದಾಹರಣೆಗೆ ಲಾವೋಸಲ್ಲಿ 1 ಲೀಟರ್ ಪೆಟ್ರೋಲ್ಗೆ ₹100 ಕೊಡ್ತಾ ಇದ್ರಿ ಅಂತಂದರೆ ಈಗ ₹132.99 ಕೊಡಬೇಕು, ಅಷ್ಟು ಜಾಸ್ತಿ ಆಗಿರೋದು. ಆಸ್ಟ್ರೇಲಿಯಾದಲ್ಲಿ 32.43% ಪೆಟ್ರೋಲ್ನ ದರ ಜಾಸ್ತಿ ಆಗಿದೆ. ವಿಯೆಟ್ನಾಮಲ್ಲಿ 32% ಜಾಸ್ತಿ ಆಗಿದೆ. ಪಾಕಿಸ್ತಾನದಲ್ಲಿ 25%, ಅಮೆರಿಕಾದಲ್ಲಿ 23.56%, ಜರ್ಮನಿಯಲ್ಲಿ 12.64% ಪೆಟ್ರೋಲ್ನ ದರ ಜಾಸ್ತಿ ಆಗಿದೆ. ಲೆಬನಾನ್ನಲ್ಲಿ 11.76%, ಚೀನಾದಲ್ಲಿ ನೋಡಿ ಕಡಿಮೆ 10.37%, ಫ್ರಾನ್ಸಲ್ಲಿ 9.80%, ಟರ್ಕಿಯಲ್ಲಿ 7.69%, ಇದಕ್ಕಿಂತ ಕಡಿಮೆ. UAEಯಲ್ಲಿ ₹7.14 ಅಥವಾ 7.14. ಈ ರೀತಿ ಪೆಟ್ರೋಲ್ನ ದರ ಏರಿಕೆ ಆಗಿರುವಂಥದ್ದು ಆಯಾ ದೇಶಗಳಲ್ಲಿ. ಇನ್ನು ನೆಕ್ಸ್ಟ್ ಆಗಲೇ ಹೇಳ್ತಾ ಇದ್ದೆ ವೀಕ್ಷಕರೇ, ಎಲ್ಲೆಲ್ಲಿ ಪೆಟ್ರೋಲ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ನೋಡ್ತಾ ಹೋದರೆ ಭಾರತದಲ್ಲಿ ಈಗ ಪೆಟ್ರೋಲ್ನ ಬೆಲೆ ₹2.30 ಜಾಸ್ತಿ ಆಗಿದೆ. ಈಗ ನೀವು 1 ಲೀಟರ್ಗೆ ಕೊಡುವಂತಹ ದುಡ್ಡೇನಿದೆ ಅದರ ಮೇಲೆ ₹2.30 ಹೆಚ್ಚುವರಿಯಾಗಿ ಕೊಡಬೇಕಾಗಿದೆ. ₹2.30 ಜಾಸ್ತಿ ಆಗಿದೆ ನಮ್ಮ ದೇಶದಲ್ಲಿ, ಭಾರತದಲ್ಲಿ. ಇನ್ನು ಲಾವೋಸಲ್ಲಿ ಪರ್ಸೆಂಟೇಜ್ 32.99% ಜಾಸ್ತಿ ಆಗಿದೆ.
ಉದಾಹರಣೆಗೆ ಲಾವೋಸಲ್ಲಿ 1 ಲೀಟರ್ ಪೆಟ್ರೋಲ್ಗೆ 100 ರೂಪಾಯಿ ಕೊಡ್ತಾ ಇದ್ರಿ ಅಂತಂದರೆ ಈಗ 132 ರೂಪಾಯಿ 99 ಪೈಸಾ ಕೊಡಬೇಕು. ಅಷ್ಟು ಜಾಸ್ತಿ ಆಗಿರೋದು. ಆಸ್ಟ್ರೇಲಿಯಾದಲ್ಲಿ 32.43% ಪೆಟ್ರೋಲ್ನ ದರ ಜಾಸ್ತಿ ಆಗಿದೆ. ವಿಯೆಟ್ನಾಮಲ್ಲಿ 32% ಜಾಸ್ತಿ ಆಗಿದೆ. ಪಾಕಿಸ್ತಾನದಲ್ಲಿ 25%, ಅಮೆರಿಕಾದಲ್ಲಿ 23.56%, ಜರ್ಮನಿಯಲ್ಲಿ 12.64% ಪೆಟ್ರೋಲ್ನ ದರ ಜಾಸ್ತಿ ಆಗಿದೆ. ಲೆಬನಾನ್ನಲ್ಲಿ 11.76%, ಚೀನಾದಲ್ಲಿ ನೋಡಿ ಕಡಿಮೆ 10.37%, ಫ್ರಾನ್ಸಲ್ಲಿ 9.80%, ಟರ್ಕಿಯಲ್ಲಿ 7.69%, ಇದಕ್ಕಿಂತ ಕಡಿಮೆ. UAEಯಲ್ಲಿ 7 ರೂಪಾಯಿ 14 ಪೈಸೆ ಅಥವಾ 7.14. ಈ ರೀತಿ ಪೆಟ್ರೋಲ್ನ ದರ ಏರಿಕೆ ಆಗಿರುವಂಥದ್ದು ಆಯಾ ದೇಶಗಳಲ್ಲಿ. ಇನ್ನು ನೆಕ್ಸ್ಟ್ ಆಗಲೇ ಹೇಳ್ತಾ ಇದ್ದೆ ವೀಕ್ಷಕರೇ, ಎಲ್ಲೆಲ್ಲಿ ಪೆಟ್ರೋಲ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ನೋಡ್ತಾ ಹೋದರೆ ಭಾರತದಲ್ಲಿ ಈಗ ಪೆಟ್ರೋಲ್ನ ಬೆಲೆ 2 ರೂಪಾಯಿ 30 ಪೈಸೆ ಜಾಸ್ತಿ ಆಗಿದೆ. ಈಗ ನೀವು 1 ಲೀಟ್ರಿಗೆ ಕೊಡುವಂತಹ ದುಡ್ಡೇನಿದೆ ಅದರ ಮೇಲೆ 2 ರೂಪಾಯಿ 30 ಪೈಸೆ ಹೆಚ್ಚುವರಿಯಾಗಿ ಕೊಡಬೇಕಾಗಿದೆ. 2 ರೂಪಾಯಿ 30 ಪೈಸೆ ಜಾಸ್ತಿ ಆಗಿದೆ ನಮ್ಮ ದೇಶದಲ್ಲಿ, ಭಾರತದಲ್ಲಿ. ಇನ್ನು ಲಾವೋಸಲ್ಲಿ ಪರ್ಸೆಂಟೇಜ್ 32.99% ಜಾಸ್ತಿ ಆಗಿದೆ. ಉದಾಹರಣೆಗೆ ಲಾವೋಸಲ್ಲಿ 1 ಲೀಟರ್ ಪೆಟ್ರೋಲ್ಗೆ 100 ರೂಪಾಯಿ ಕೊಡ್ತಾ ಇದ್ರಿ ಅಂತಂದರೆ ಈಗ 132 ರೂಪಾಯಿ 99 ಪೈಸಾ ಕೊಡಬೇಕು. ಅಷ್ಟು ಜಾಸ್ತಿ ಆಗಿರೋದು. ಆಸ್ಟ್ರೇಲಿಯಾದಲ್ಲಿ 32.43% ಪೆಟ್ರೋಲ್ನ ದರ ಜಾಸ್ತಿ ಆಗಿದೆ. ವಿಯೆಟ್ನಾಮಲ್ಲಿ 32% ಜಾಸ್ತಿ ಆಗಿದೆ. ಪಾಕಿಸ್ತಾನದಲ್ಲಿ 25%, ಅಮೆರಿಕಾದಲ್ಲಿ 23.56%, ಜರ್ಮನಿಯಲ್ಲಿ 12.64% ಪೆಟ್ರೋಲ್ನ ದರ ಜಾಸ್ತಿ ಆಗಿದೆ. ಲೆಬನಾನ್ನಲ್ಲಿ 11.76%, ಚೀನಾದಲ್ಲಿ ನೋಡಿ ಕಡಿಮೆ 10.37%, ಫ್ರಾನ್ಸಲ್ಲಿ 9.80%, ಟರ್ಕಿಯಲ್ಲಿ 7.69%, ಇದಕ್ಕಿಂತ ಕಡಿಮೆ. UAEಯಲ್ಲಿ 7 ರೂಪಾಯಿ 14 ಪೈಸೆ ಅಥವಾ 7.14. ಈ ರೀತಿ ಪೆಟ್ರೋಲ್ನ ದರ ಏರಿಕೆ ಆಗಿರುವಂಥದ್ದು ಆಯಾ ದೇಶಗಳಲ್ಲಿ. ಇನ್ನು ನೆಕ್ಸ್ಟ್ ಆಗಲೇ ಹೇಳ್ತಾ ಇದ್ದೆ ವೀಕ್ಷಕರೇ, ಎಲ್ಲೆಲ್ಲಿ ಪೆಟ್ರೋಲ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ನೋಡ್ತಾ ಹೋದರೆ ಭಾರತದಲ್ಲಿ ಈಗ ಪೆಟ್ರೋಲ್ನ ಬೆಲೆ 2 ರೂಪಾಯಿ 30 ಪೈಸೆ ಜಾಸ್ತಿ ಆಗಿದೆ. ಈಗ ನೀವು 1 ಲೀಟ್ರಿಗೆ ಕೊಡುವಂತಹ ದುಡ್ಡೇನಿದೆ ಅದರ ಮೇಲೆ 2 ರೂಪಾಯಿ 30 ಪೈಸೆ ಹೆಚ್ಚುವರಿಯಾಗಿ ಕೊಡಬೇಕಾಗಿದೆ. 2 ರೂಪಾಯಿ 30 ಪೈಸೆ ಜಾಸ್ತಿ ಆಗಿದೆ ನಮ್ಮ ದೇಶದಲ್ಲಿ, ಭಾರತದಲ್ಲಿ. ಇನ್ನು ಲಾವೋಸಲ್ಲಿ ಪರ್ಸೆಂಟೇಜ್ 32.99% ಜಾಸ್ತಿ ಆಗಿದೆ. ಉದಾಹರಣೆಗೆ ಲಾವೋಸಲ್ಲಿ 1 ಲೀಟರ್ ಪೆಟ್ರೋಲ್ಗೆ 100 ರೂಪಾಯಿ ಕೊಡ್ತಾ ಇದ್ರಿ ಅಂತಂದರೆ ಈಗ 132 ರೂಪಾಯಿ 99 ಪೈಸಾ ಕೊಡಬೇಕು. ಅಷ್ಟು ಜಾಸ್ತಿ ಆಗಿರೋದು. ಆಸ್ಟ್ರೇಲಿಯಾದಲ್ಲಿ 32.43% ಪೆಟ್ರೋಲ್ನ ದರ ಜಾಸ್ತಿ ಆಗಿದೆ. ವಿಯೆಟ್ನಾಮಲ್ಲಿ 32% ಜಾಸ್ತಿ ಆಗಿದೆ. ಪಾಕಿಸ್ತಾನದಲ್ಲಿ 25%, ಅಮೆರಿಕಾದಲ್ಲಿ 23.56%, ಜರ್ಮನಿಯಲ್ಲಿ 12.64% ಪೆಟ್ರೋಲ್ನ ದರ ಜಾಸ್ತಿ ಆಗಿದೆ. ಲೆಬನಾನ್ನಲ್ಲಿ 11.76%, ಚೀನಾದಲ್ಲಿ ನೋಡಿ ಕಡಿಮೆ 10.37%, ಫ್ರಾನ್ಸಲ್ಲಿ 9.80%, ಟರ್ಕಿಯಲ್ಲಿ 7.69%, ಇದಕ್ಕಿಂತ ಕಡಿಮೆ. UAEಯಲ್ಲಿ 7 ರೂಪಾಯಿ 14 ಪೈಸೆ ಅಥವಾ 7.14. ಈ ರೀತಿ ಪೆಟ್ರೋಲ್ನ ದರ ಏರಿಕೆ ಆಗಿರುವಂಥದ್ದು ಆಯಾ ದೇಶಗಳಲ್ಲಿ. ಇನ್ನು ನೆಕ್ಸ್ಟ್